ಬಿಗ್ ಬಾಸ್ ಸೀಸನ್ 12 ಈ ಸೀಸನ್ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. 100 ದಿನಗಳ ಸುದೀರ್ಘ ಪಯಣದಲ್ಲಿ ಅನೇಕ ಸ್ಪರ್ಧಿಗಳು ಬಂದರು ಹೋದರು. ಆದರೆ ಆರಂಭದಿಂದಲೂ ಸದ್ದು ಮಾಡುತ್ತಾ ಅತಿ ಹೆಚ್ಚು ಪ್ರೋಮೋಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಬಂದವರು ಎಂದರೆ ಗಿಲ್ಲಿ ನಟ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ. ಇದೀಗ ಫಿನಾಲೆ ಹತ್ತಿರವಿರುವಾಗಲೇ ಯಾರ ಕೈಗೆ ಕಪ್ ಸಿಗಬಹುದು ಎಂಬ ಚರ್ಚೆ ಜೋರಾಗಿದೆ. ಎಸ್, ಗಿಲ್ಲಿ ನಟ ಈ ಸೀಸನ್ ನ ಪ್ರಬಲ ಸ್ಪರ್ಧಿ ಅನ್ನೋದು ಸುಳ್ಳಲ್ಲ. ಗಿಲ್ಲಿ ನಟ ಕಿಚ್ಚ ಸುದೀಪ್ ಅವರ ಮುಂದೆ ತಾನು ಹನುಮಂತ ಮತ್ತು ಪ್ರಥಮ್ ಅವರ ಗೆಲುವಿನಿಂದ ಪ್ರೇರಣೆ ಪಡೆದಿರುವುದಾಗಿ ಹೇಳಿಕೊಂಡಿದ್ದರು. ಆದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರತಿಯೊಂದು ಸೀಸನ್ ನ ಲಕ್ಷಣಗಳೇ ಬೇರೆ ಇರುತ್ತವೆ ಅನ್ನೋದು ಅವರಿಗೆ ಅರ್ಥವಾದಂತೆ ಕಾಣುತ್ತಿಲ್ಲ. ಯಾಕಂದ್ರೆ ಮೊದಲ ಸೀಸನ್ ನಲ್ಲಿ ಪ್ರತಿಭಾವಂತ ಅರುಣ್ ಸಾಗರ್ ಅವರು ರನ್ನರ್ ಅಪ್ ಆಗಿ ಉಳಿಯಲು ಒಂದು ಲವ್ ಟ್ರ್ಯಾಕ್ ಕಾರಣವಾಗಿತ್ತು. ಇಂದು ಗಿಲ್ಲಿ ಕೂಡ ಅದೇ ಹಾದಿಯಲ್ಲಿದ್ದಾರೆ. ಯಾಕಂದ್ರೆ ಕಾವ್ಯ ಜೊತೆಗಿನ ಸ್ನೇಹ ಅಥವಾ ಪ್ರೀತಿಯನ್ನು ನಿಭಾಯಿಸಲು ಅವರಿಗೆ ಹೊರಗಡೆ ಕೂಡ ಸಾಕಷ್ಟು ಸಮಯವಿತ್ತು. ಆದರೆ ಮನೆಯ ಒಳಗಡೆ ಹುಡುಗಿಯ ಬೆನ್ನು ಬೀಳುವುದು, ತನ್ನ ವ್ಯಕ್ತಿತ್ವ ಮತ್ತು ಆಟವನ್ನು ಸೈಡ್ ಅಲ್ಲಿ ಇಟ್ಟು ಅಂಗಲಾಚುವುದು ಅವರ ಅಭಿಮಾನಿಗಳಿಗೂ ಕೂಡ ನೋಡೋಕಾಗ್ತಿಲ್ಲ. ಹಾಸ್ಯ ಮತ್ತು ಅಪಹಾಸ್ಯದ ನಡುವಿನ ಗೆರೆಯನ್ನು ಅರಿತು ಆಡದಿದ್ದರೆ ಅನಾಹುತ ತಪ್ಪಿದ್ದಲ್ಲ. ಹಳೆ ಸೀಸನ್ ನ ಹಳೆ ಸ್ಪರ್ಧಿಗಳಾದ ಕುರಿ ಪ್ರತಾಪ್ ಹಾಗೂ ಮಂಜು ಪಾವಗಡ ಅಂತಹವರು ಇನ್ನೊಬ್ಬರನ್ನು ಕೆಳಗೆ ಹಾಕಿ ಮಾತನಾಡದೆ ನಗೆ ಉಕ್ಕಿಸಬಹುದು ಅಂತ ತೋರಿಸಿಕೊಟ್ಟಿದ್ದರು. ಆದರೆ ಗಿಲ್ಲಿಗೆ ಇತ್ತೀಚಿನ ದಿನಗಳಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲ ಎಂಬ ಟೀಕೆ ನಿಜವೆನಿಸುವಂತೆ ಅವರು ಬೆಡ್ಶೀಟ್ ಹೊದ್ದು ಮಲಗುತ್ತಾ ಫುಟೇಜ್ ಪಡೆಯುತ್ತಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳುವುದಾದ್ರೆ, ರಕ್ಷಿತಾ ಶೆಟ್ಟಿ ಈ ಸೀಸನ್ ನ ಸರ್ಪ್ರೈಸ್ ಪ್ಯಾಕೇಜ್. ಅವರ ಎನರ್ಜಿಯನ್ನು ಮ್ಯಾಚ್ ಮಾಡಲು ಯಾರಿಗೂ ಸಾಧ್ಯವಾಗಿಲ್ಲ. ಮುಗ್ಧತೆಯಂತೆ ಕಂಡರೂ ಒಮ್ಮೊಮ್ಮೆ ಅವರು ತೋರುವ ಪ್ರಬುದ್ಧತೆ ಅದ್ಭುತ. ಕಂಫರ್ಟ್ ಝೋನ್ ನಿಂದ ಆಚೆ ಬಂದು ಎದುರಾಳಿಗಳ ಜೊತೆ ಮಾತನಾಡುವ ಧೈರ್ಯ ಅವರಿಗಿದೆ. ಇತ್ತೀಚೆಗೆ ಗಿಲ್ಲಿಗೆ ಮೀಟರ್ ಬೇಕು ಎಂದು ಅವರು ಸವಾಲ್ ಹಾಕಿದ್ದು ಅವರ ಆತ್ಮವಿಶ್ವಾಸಕ್ಕೆ ಸಾಕ್ಷಿ. ಇನ್ನು ಅಶ್ವಿನಿ ಗೌಡ ಅವರ ಬಗ್ಗೆ ನೋಡೋದಾದ್ರೆ, ಆರಂಭದ ದಿನಗಳಲ್ಲಿ ಅಶ್ವಿನಿ ಗೌಡ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ನೆಗೆಟಿವಿಟಿ ಇತ್ತು. ಆದರೆ ಇಂದು ಅವರು ಬಿಗ್ ಬಾಸ್ ಗೆಲ್ಲುವ ದಟ್ಟ ಸಾಧ್ಯತೆ ಹೊಂದಿದ್ದಾರೆ. ಇದಕ್ಕೆ ಕಾರಣ ಸಾರ್ವಜನಿಕ ಅನುಕಂಪ ಮತ್ತು ಅವರ ಒಳಗಿನ ತಾಯ್ತನ. ಮನೆಯವರೆಲ್ಲರೂ ಸೇರಿ ಒಬ್ಬರನ್ನು ಐಸೋಲೇಟ್ ಮಾಡಿದರೆ ಹೊರಗಿರುವ ಜನರು ಅವರ ಪರ ನಿಲ್ಲುತ್ತಾರೆ ಎಂಬ ತತ್ವ ಅಶ್ವಿನಿ ವಿಷಯದಲ್ಲಿ ನಿಜವಾಗಿದೆ. ಅಶ್ವಿನಿ ಅವರ ದೊಡ್ಡ ಶಕ್ತಿ ಅವರ ತಾಯ್ತನ. ಗಿಲ್ಲಿ ನಟನ ಅಶಿಸ್ತಿನ ಬಗ್ಗೆ ಮಾತನಾಡುವಾಗ, ಅಂದ್ರೆ ಸ್ನಾನ ಮಾಡಲ್ಲ, ನೀರು ಹಾಕಲ್ಲ ಅಂತೆಲ್ಲ ಹಂಗಿಸಿದ್ರು. ನನ್ನ ಮಗ ಅಂದುಕೊಂಡು ಮಾಡ್ತೀನಿ ಬಿಡು ಎಂದು ಅವರು ನೀಡಿದ ಕೌಂಟರ್ ಅದ್ಭುತವಾಗಿತ್ತು. ಟಾಸ್ಕ್ ವೇಳೆ ರಕ್ಷಿತಾ ಬಿದ್ದಾಗಲೂ ಅಶ್ವಿನಿ ಅವರಲ್ಲಿನ ಕಾಳಜಿ ಎದ್ದು ಕಂಡಿತ್ತು. ಸೂರಜ್ ಮತ್ತು ಅಭಿಷೇಕ್ ಕೂಡ ಮನೆಯಿಂದ ಹೊರ ಬಂದ ಮೇಲೆ ಅಶ್ವಿನಿ ಅವರ ಈ ಗುಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಶ್ವಿನಿ ಗೌಡ, ಗಿಲ್ಲಿ ನಟ, ರಕ್ಷಿತಾ ಮತ್ತು ಧ್ರುವಂತ್ ಟಾಪ್ 4 ನಲ್ಲಿ ಇರುವ ಸಾಧ್ಯತೆ ಇದೆ. ಉಳಿದಂತೆ ಕಾವ್ಯ ಗೊಂದಲದಲ್ಲಿದ್ದರೆ, ಧನುಷ್ ಗೌಡ ಬರೀ ಟಾಸ್ಕ್ ಗೆ ಸೀಮಿತವಾಗಿದ್ದಾರೆ. ರಾಶಿಕಾ ಮತ್ತು ರಘು ಅವರಲ್ಲಿ ಗೆಲ್ಲುವ ಫೈರ್ ಕಾಣುತ್ತಿಲ್ಲ. ಇನ್ನು ಜಾಹ್ನವಿ ಅವರಂತಹ ಒಳ್ಳೆಯ ಕಂಟೆಸ್ಟೆಂಟ್ ಹೊರ ಹೋದದ್ದು ದುರದೃಷ್ಟಕರ. ಒಟ್ಟಾರೆಯಾಗಿ ಹೇಳುವುದಾದರೆ, ಅಶ್ವಿನಿ ಗೌಡ ಅವರು 100 ದಿನಗಳ ಕಾಲ ಆಡಿದ ರೀತಿ, ತಮ್ಮ ತಪ್ಪುಗಳಿಗೆ ರಿಗ್ರೆಟ್ ಇಟ್ಟುಕೊಂಡು ಸಾರಿ ಕೇಳಿದ ರೀತಿ ಅವರನ್ನು ಜನರ ಮನಸ್ಸಿಗೆ ಹತ್ತಿರವಾಗಿಸಿದೆ. ಇನ್ನು ಸುಲಭವಾಗಿ ಗೆಲ್ಲಬಹುದಾಗಿದ್ದ ಗಿಲ್ಲಿ ಈಗ ತನ್ನ ಅತಿಯಾದ ಆತ್ಮವಿಶ್ವಾಸ ಮತ್ತು ಉಡಾಫೆಯಿಂದ ಕಷ್ಟಪಟ್ಟು ಗೆಲ್ಲಬೇಕಾದ ಹಂತಕ್ಕೆ ಬಂದಿದ್ದಾರೆ. ಈ ಬಾರಿ ಅಶ್ವಿನಿ ಗೌಡ ಅವರೇ ಗೆಲ್ಲಲಿ ಅನ್ನೋದು ಅನೇಕರ ಆಸೆಯಾಗಿದೆ. ಗಿಲ್ಲಿ ನಟ ಮೊದಲು ಗಳಿಸಿದ್ದ ಪ್ರೀತಿಯನ್ನ ಕಾವ್ಯ ಹಿಂದೆ ಬಿದ್ದು ಹಾಳು ಮಾಡಿಕೊಂಡ. ಈಗೇನಿದ್ರು ರನ್ನರ್ ಅಪ್ ಆದ್ರೆ ಅದೇ ಜಾಸ್ತಿ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮನೆಗೆ ನಂದಗೋಕುಲ ಧಾರಾವಾಹಿ ಟೀಮ್ ಬಂದಿತ್ತು. ಮಾಧವನ ಮದುವೆಗೆ ಆಮಂತ್ರಣ ಕೊಡಲು ಬಂದಿದ್ದ ನಂದಗೋಕುಲ ಟೀಮ್ ಆ ವೇಳೆ ಮದುವೆ ಬಗ್ಗೆ ಚರ್ಚೆಯಾಗಿದೆ. ಹಾಗೆ ಗಿಲ್ಲಿ ನಟನ ಬಗ್ಗೆ ನಂದಗೋಕುಲದ ನಂದ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಅದು ಟಿವಿಯಲ್ಲಿ ಪ್ರಸಾರ ಆಗಿಲ್ಲ. ಬರೀ ಬಿಗ್ ಬಾಸ್ ಲೈವ್ ಅಲ್ಲಿ ಮಾತ್ರ ತೋರಿಸಿದ್ದಾರೆ. ಗಿಲ್ಲಿ ನಟನಿಗೆ 2 ಮುಖ ಇದೆ ಅಂತ ಹೇಳಿದ್ದಾರೆ. ಎಸ್, ಗಿಲ್ಲಿ ನಟನಿಗೆ ಅರೇಂಜ್ ಮ್ಯಾರೇಜ್ ಬೆಸ್ಟಾ, ಲವ್ ಮ್ಯಾರೇಜ್ ಬೆಸ್ಟಾ ಅಂತ ನಂದಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ಆಗ ಗಿಲ್ಲಿ ನಟ ಅವರು, ನನ್ನ ಪ್ರಕಾರ ಮ್ಯಾರೇಜ್ ಆಗಬಾರ್ದು, ನಾವು ಹೋಗಿ ಬಿದ್ದರು ಅವರೇ ತಳ್ಳಿದರು ಕೂಡ ಮದುವೆ ಒಂದೇ ಎಂದು ಹೇಳಿದ್ದಾರೆ. ಇನ್ನು ಕಾವ್ಯ ಶೈವ ಅವರು, ನಾನು ಮದುವೆ ಆಗುವ ಹುಡುಗ ಪ್ರಾಮಾಣಿಕವಾಗಿರಬೇಕು, ನಾನು ಲವ್ ಮಾಡ್ತೀನೋ ಅರೇಂಜ್ ಮ್ಯಾರೇಜ್ ಆಗ್ತೀನೋ ಗೊತ್ತಿಲ್ಲ ಎಂದಿದ್ದಾರೆ. ಇನ್ನು ರಾಶಿಕಾ ಶೆಟ್ಟಿ ಅವರು, ನಾನು ಮದುವೆ ಆಗುವ ಹುಡುಗ ನೋಡೋಕೆ ಚೆನ್ನಾಗಿರಬೇಕು, ನನಗೆ ತಾಳ್ಮೆ ಇಲ್ಲ, ಅವನಿಗೆ ತಾಳ್ಮೆ ಇರಬೇಕು, ನನ್ನನ್ನು ಜಾಸ್ತಿ ಪ್ರೀತಿ ಮಾಡಬೇಕು ಎಂದು
ಹೇಳಿದ್ದಾರೆ. ಆಗ ಗಿಲ್ಲಿ ನಟ ಅವರು ನಮ್ಮ ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಈ ಗುಣ ಇತ್ತು ಎಂದು ಹೇಳಿದ್ದಾರೆ. ಇನ್ನು ನಂದಗೋಕುಲ ಧಾರಾವಾಹಿ ಟೀಮ್ ಜೊತೆ ಮಾತನಾಡುವಾಗ ನಮ್ಮನ್ನು ನೋಡಿ ಹೊಡೆಯಬೇಕು ಅಂತ ಅನಿಸ್ತಿದೆಯಾ ಎಂದು ಗಿಲ್ಲಿ ನಟ ಅವರು ಪ್ರಶ್ನೆ ಮಾಡಿದ್ದಾರೆ. ಆಗ ನಂದಕುಮಾರ್ ಅವರು ಗಿಲ್ಲಿ ಎಷ್ಟು ಕಾಮಿಡಿ ಮಾಡ್ತಾನೋ ಹಾಗೆ ಲೈಫ್ ಅನ್ನು ಸೀರಿಯಸ್ ಆಗಿಯೂ ತಗೊಂಡಿದ್ದಾನೆ. ಗಿಲ್ಲಿಗೆ ಎರಡು ಮುಖವಿದೆ. ಸೀರಿಯಸ್ ಇದ್ದಾಗ ಒಂದು ವರ್ತನೆ, ಹಾಗೆ ಕಾಮಿಡಿಯಾಗಿದ್ದಾಗ ವರ್ತಿಸೋದು ಬೇರೆ ತರ ಇದೆ ಎಂದು ಹೇಳಿದ್ದಾರೆ. ಇದು ಟಿವಿಯಲ್ಲಿ ಬಂದೇ ಇಲ್ಲ. 24x7 ಲೈವ್ ನಲ್ಲಿ ಪ್ರಸಾರ ಆಗಿದೆ.